ದೇವರ ಗುಣಾತಿಶಯಗಳನ್ನ ಪ್ರಚಾರ ಮಾಡುವುದಕ್ಕಾಗಿಯೇ ನಮ್ಮನ್ನು ಆರಿಸಿಕೊಂಡ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಅತ್ಯಧಿಕವಾದ ಕೃಪೆಯೂ ಸಮಾಧಾನವು ತಮಗೂ ತಮ್ಮ ಕುಟುಂಬದ ಪ್ರಿಯರೆಲ್ಲರಿಗೂ ಹೆಚ್ಚೆಚ್ಚಾಗಿ ಉಂಟಾಗಲಿ. ಹೃದಯಂಗಮ ಮಾತು ಎನ್ನುವ ಈ ಮುಂಜಾನೆ ವಾಕ್ಯದ ಅಂತ ಸರಣಿಯಲ್ಲಿ ಈ ತಿಂಗಳು ನಾವು ದೇವರ ಇಸ್ರಾಯೇಲರು ಅಥವಾ ಒಡಂಬಡಿಕೆ ಜನರೆಂಬ ಶೀರ್ಷಿಕೆಯಲ್ಲಿ ಧ್ಯಾನಿಸುತ್ತಿರುವಲ್ಲಿ ಈ ತಿಂಗಳ ಈ ಕೊನೆ ದಿನದಂದು ನಾವು ಧ್ಯಾನಿಸುವಂಥ ದೇವರ ವಾಕ್ಯದ ಭಾಗ ಪೇತ್ರನು ಬರೆದ ಮೊದಲನೇ ಪತ್ರಿಕೆ 2ನೇ ಅಧ್ಯಾಯ 9 ಮತ್ತು 10 ವಚನಗಳು. 1 ಪೇತ್ರ 2ನೇ ಅಧ್ಯಾಯ 9 ಮತ್ತು 10 ವಚನಗಳು. ವಾಕ್ಯ ಹೀಗೆ ಹೇಳ್ತದೆ: ನೀವಾದರೂ ನಿಮ್ಮನ್ನು ಕತ್ತಲೊಳಗಿಂದ ಕರೆದು ತನ್ನ ಆಶ್ಚರ್ಯಕರವಾದ ಬೆಳಕಿನಲ್ಲಿ ಸೇರಿಸಿದ ಆತನ ಗುಣಾತಿಶಯಗಳನ್ನು ಪ್ರಚಾರ ಮಾಡುವವರಾಗುವಂತೆ ದೇವರಾದುಕೊಂಡ ಜನಾಂಗವು, ರಾಜವಂಶಸ್ಥರಾದ ಯಾಜಕರು, ಮೀಸಲಾದ ಜನವು, ದೇವರ ಸ್ವಕೀಯ ಪ್ರಜೆಯೂ ಆಗಿದ್ದೀರಿ. ಮೊದಲು ನೀವು ಪ್ರಜೆಯಾಗಿರಲಿಲ್ಲ, ಈಗ ದೇವರ ಪ್ರಜೆಯಾಗಿದ್ದೀರಿ. ಮೊದಲು ವಾತ್ಸಲ್ಯ ಹೊಂದಿರಲಿಲ್ಲ, ಈಗ ವಾತ್ಸಲ್ಯ ಹೊಂದಿದವರಾಗಿದ್ದೀರಿ. ಈ ವಾಕ್ಯಗಳನ್ನ ಗ್ರಹಿಸೋದಕ್ಕೆ ನಾವು ಶಕ್ತರಾಗುವಂತೆ ದೇವರು ತನ್ನ ಆತ್ಮನ ಮೂಲಕ ನಮಗೆ ಈ ವಾಕ್ಯಗಳನ್ನ ವಿವರಿಸಲಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಒಬ್ಬ ಅಗ್ರ ಅಪೊಸ್ತಲನಾದಂಥ ಪೇತ್ರನ ಮುಖಾಂತರ ದೇವರು ಬರೆಸಿರುವಂಥ ಒಂದು ಅದ್ಭುತವಾದ ಮಾತು ಇಲ್ಲಿ ವಾಕ್ಯ ಹೇಳ್ತದೆ. ಆರಂಭದಲ್ಲಿ ದೇವರು ನಮ್ಮನ್ನು ಯಾವುದರೊಳಗಿಂದ ಬಿಡಿಸಿದ್ದಾನೆ. ಹಾಗಾಗಿ ಅಲ್ಲಿ ಬರೆದದ್ದು, ನೀವಾದರೂ ನಿಮ್ಮನ್ನು ಕತ್ತಲೊಳಗಿಂದ ಕರೆದು ತನ್ನ ಆಶ್ಚರ್ಯಕರವಾದ ಬೆಳಕಿನಲ್ಲಿ ಸೇರಿಸಿದ ಆತನು. ನಾನು ಎನಿಸ್ತೇನೆ, ಒಂದು ವೇಳೆ ಇಲ್ಲಿರುವಂಥ ಈ ಆಶ್ಚರ್ಯಕರವಾದ ಬೆಳಕನ್ನು ನಾವು ಗ್ರಹಿಸೋದಕ್ಕೆ ಸಾಧ್ಯವಿಲ್ಲ. ಆದರೆ ದೇವರು ನಮ್ಮನ್ನು ಕತ್ತಲೊಳಗಿಂದ ಬಿಡುಗಡೆ ಮಾಡಿದ್ದಾನೆ, ಅಲ್ಲಿಂದ ಆಶ್ಚರ್ಯಕರವಾದ ಬೆಳಕಿನಲ್ಲಿ ಸೇರಿಸಿದ್ದಾನೆ. ಪೌಲನು ತಿಮೋತಿಗೆ ಬರೆಯುವಾಗ, ಆತನು ದೇವರ ಕುರಿತಾಗಿ ಬರೆಯುವಾಗ ಆತನು ಹೀಗೆ ಹೇಳ್ತಾನೆ. 16ನೇ ವಚನ, 1 ತಿಮೋತಿ 6:16, ತನ್ನೊಬ್ಬನೇ ಅಮರತ್ವ ಉಳ್ಳವನು, ಅಗಮ್ಯವಾದ ಬೆಳಕಿನಲ್ಲಿ ವಾಸ ಮಾಡುವವನು. ಬಹಳ ವಿಚಿತ್ರವಾದ ವಿಷಯ. ದೇವರನ್ನು ಆವರಿಸಿರುವಂಥ ಬೆಳಕನ್ನು ಒಂದು ವೇಳೆ ವರ್ಣಿಸಲು ಸಾಧ್ಯತೆ ಇಲ್ಲ. ಯಾಕೋಬನು ಬರೆಯುವಾಗ ಆತನು ಹೇಳ್ತಾನೆ, ಆತನು ಹೀಗೆ ಹೇಳ್ತಾನೆ, ಯಾಕೋಬ 1ನೇ ಅಧ್ಯಾಯದ 17ನೇ ವಚನದಲ್ಲಿ, ಎಲ್ಲ ಒಳ್ಳೆಯ ದಾನಗಳು, ಕುಂದಿಲ್ಲದ ಎಲ್ಲ ವರಗಳು ಮೇಲಿನಿಂದ ಸಕಲ ವಿಧವಾದ ಬೆಳಕಿಗೂ. ಸಕಲ ವಿಧವಾದ ಬೆಳಕು ಹಾಗಾದರೆ ಎಷ್ಟು ವಿಧವಾದ ಬೆಳಕಿದೆ ಎಂಬುದು ನಮ್ಮ ಗ್ರಹಿಕೆಗೆ ಒಂದು ವೇಳೆ ಸಿಕ್ಕುವಂಥದ್ದು ಅಷ್ಟು ಸುಲಭ ಅಲ್ಲ. ಒಂದು ವೇಳೆ ಯೇಸು ಕ್ರಿಸ್ತನ ಸೇವೆಯನ್ನು ಗಮನಿಸುವಾಗ ಆತನ ಕುರಿತು ಯೋಹಾನನು ಹೇಳ್ತಾನೆ, ಆ ಜೀವು ಮನುಷ್ಯರಿಗೆ ಬೆಳಕಾಗಿತ್ತು ಎಂಬುದಾಗಿ ಆತನು ಹೇಳ್ತಾನೆ. ಆ ಜೀವು ಮನುಷ್ಯರಿಗೆ ಬೆಳಕಾಗಿತ್ತು. ಹಾಗಾದರೆ ಯೇಸು ಕ್ರಿಸ್ತನಲ್ಲಿದ್ದ ಜೀವ ಮನುಷ್ಯರಾದ ನಮಗೆ ಬೆಳಕು. ಯೇಸು ಕ್ರಿಸ್ತನ ಒಬ್ಬೊಬ್ಬನ ಸಂಧಿಸುವಾಗ ವಿಧ ವಿಧವಾಗಿ ಅವರಿಗೆ ಬಿಡುಗಡೆ ಕೊಡ್ತಾನೆ. ಪಾರ್ಶ್ವರೋಗಿಯ ವಿಚಾರದಲ್ಲಿ ಆತನಿಗೆ, ಪಾರ್ಶ್ವರೋಗಿಗೆ ಪಾಪವನ್ನು ಕ್ಷಮಿಸಿದ, ಪಾಪ ಎಂಬ ಕತ್ತಲು ತೆಗೆದು ತನ್ನ ನೀತಿಯನ್ನು ಕೊಟ್ಟ. ಶರೀರದಲ್ಲಿಂದ ಅಸ್ವಸ್ಥತೆಯನ್ನು ಹೋಗಲಾಡಿಸಿದ, ಹಾಗಾದರೆ ಅಸ್ವಸ್ಥ ಎನ್ನುವಂಥ ಕತ್ತಲನ್ನು ತೆಗೆದ, ಆರೋಗ್ಯ ಎನ್ನುವಂಥ ಬೆಳಕನ್ನು ಕೊಟ್ಟ. ಅನೇಕ ದೆವ್ವ ಪೀಡಿತರಿಗೆ ಆತನು ಬಿಡುಗಡೆ ಕೊಡುವಾಗ ಆ ದೆವ್ವಗಳ ಕತ್ತಲನ್ನು ತೆಗೆದು ತನ್ನ ಬೆಳಕನ್ನು ಆತನು ಕೊಡ್ತಿದ್ದಾನೆ. ಅನೇಕರನ್ನು ಮರಣದಿಂದ ಎಬ್ಬಿಸುವಾಗ ಮರಣವೆಂಬ ಕತ್ತಲನ್ನು ತೆಗೆದು ತನ್ನ ಜೀವದ ಬೆಳಕನ್ನು ಆತನು ಪ್ರಕಟಿಸ್ತಿದ್ದಾನೆ. ಹಾಗಾದರೆ ಯೇಸು ಕ್ರಿಸ್ತನು ಬಿಡುಗಡೆ ಮಾಡಿದ ಒಂದೊಂದು ಭಾಗಗಳನ್ನ ಗಮನಿಸುವಾಗ ವಿಧ ವಿಧವಾದ ಕತ್ತಲನ್ನು ಆತನು ಹೋಗಲಾಡಿಸಿದ್ದಾನೆ. ಹಾಗಾದರೆ ಅನೇಕ ವಿಧದ ಬೆಳಕು ದೇವರಲ್ಲಿ ಇದೆ ಎಂಬುದನ್ನು ಗ್ರಹಿಸಲಿಕ್ಕೆ ಸಾಧ್ಯ. ಆ ಯಾಕೋಬನ ಪತ್ರಿಕೆಯ 17ನೇ ವಚನದ ಮುಂದಿನ ಭಾಗವನ್ನು ಗಮನಿಸುವಾಗ ಅದು ಹೀಗೆ ಬರ್ತದೆ: ಆತನಲ್ಲಿ ಚಂಚಲತ್ವವೇನೂ ಇಲ್ಲ, ವ್ಯತ್ಯಾಸವಾದ ಸೂಚನೆ ಇಲ್ಲ. ಇದನ್ನು ಕೆಲವು ಭಾಷಾಂತರಗಳಲ್ಲಿ ಓದಿದರೆ ಯಾವ ವ್ಯತ್ಯಾಸವಾದ ಛಾಯೆ ಇಲ್ಲ ಎಂಬುದಾಗಿ ಬರ್ತದೆ. ಅದರರ್ಥ ಬೆಳಕು ಎಲ್ಲಾದರೂ ಇದ್ದು ಆ ಬೆಳಕು ಯಾವುದಾದ್ರು ವಸ್ತುವಿನ ಮೇಲೆ ಬಿದ್ದರೆ ಆ ವಸ್ತುವಿನ ನೆರಳು ಕಾಣ್ತದೆ. ನೆರಳನ್ನು ಒಂದು ವೇಳೆ ಕತ್ತಲೆ ಎಂಬುದಾಗಿ ಹೇಳಲಿಕ್ಕೂ ಸಾಧ್ಯ. ಹೇಗೆ? ಒಂದು ವೇಳೆ ಯಾವುದೋ ಒಂದು ವಸ್ತುವನ್ನು ನೆಲದ ಮೇಲೆ ಇಟ್ಟಿದ್ರೆ ಆ ವಸ್ತು ಮತ್ತು ನೆಲದ ನಡುವೆ ಏನಿದೆ ಎಂಬುದಾಗಿ ಪ್ರಶ್ನಿಸಿದರೆ ಹೇಳ್ಬೋದು ಒಂದು ನೆರಳು ಅಂತ ಹೇಳ್ಬೋದು, ಅಥವಾ ಮಧ್ಯದ ಆ ನೆಲ ಮತ್ತು ಆ ವಸ್ತು ನಡುವಿನ ಭಾಗವನ್ನು ಒಂದು ಸೂಕ್ಷ್ಮವಾಗಿ ಗಮನಿಸಿದ್ರೆ ಅಲ್ಲಿ ಕತ್ತಲ ಆವರಿಸಿರ್ತದೆ. ಹಾಗಾದರೆ ದೇವರ ಈ ಬೆಳಕಿನಲ್ಲಿ ಯಾವ ವ್ಯತ್ಯಾಸದ ಸೂಚನೆ ಅಥವಾ ಯಾವ ಛಾಯೆ ಇಲ್ಲ ಎಂಬುದಾಗಿ ಹೇಳಿದರೆ ಅಲ್ಲಿ ಕತ್ತಲು ಬರಲಿಕ್ಕೆ ಸಾಧ್ಯವಿಲ್ಲ, ನೆರಳು ಬರಲಿಕ್ಕೂ ಸಾಧ್ಯವಿಲ್ಲ. ಒಂದು ವೇಳೆ ಪೇತ್ರ ಹೇಳುವಂಥ ಆಶ್ಚರ್ಯಕರವಾದ ಬೆಳಕು ಅದಾಗಿರಲಿಕ್ಕೆ ಸಾಧ್ಯ. ಯಾವ ವಿಧದಲ್ಲೂ ಯಾವ ನೆರಳು ಅಥವಾ ಯಾವ ಕತ್ತಲು ಎಲ್ಲಿಂದಲೂ ನಮಗೆ ಕಾಣಲಿಕ್ಕೆ ಸಾಧ್ಯವಿಲ್ಲದಂಥ ಬೆಳಕಿನಲ್ಲಿ ದೇವರು ನಮ್ಮನ್ನು ಸೇರಿಸಿದ್ದಾನೆ. ದೇವರ ಬೆಳಕಿನಲ್ಲಿ ಯಾವ ಕತ್ತಲು ಮೂಡಲಿಕ್ಕೂ ಸಾಧ್ಯವಿಲ್ಲ, ನೆರಳು ಬೀಳಲಿಕ್ಕೂ ಸಾಧ್ಯವಿಲ್ಲ ಎಂಬುದಾಗಿ ನಾನು ಗ್ರಹಿಸ್ತೇನೆ. ಹೀಗೆ ನಮ್ಮನ್ನು ಆ ಬೆಳಕಿನಲ್ಲಿ ಸೇರಿಸಿದ ತನ್ನ ಗುಣಾತಿಶಯಗಳನ್ನ ಪ್ರಚಾರ ಮಾಡುವುದಕ್ಕಾಗಿ ದೇವರು ನಮ್ಮನ್ನು ಕರೆದಿದ್ದಾನೆ. ದೇವರ ಗುಣಾತಿಶಯಗಳು. ಹಾಗಾದರೆ ದೇವರ ಗುಣವನ್ನು ಹೇಗೆ ತೋರಿಸ್ತೇವೆ? ನಾವು ವಾಕ್ಯ ಸಾರೋದ್ರಿಂದ ಮಾತ್ರವೋ, ಅಥವಾ
ನಮ್ಮ ಸ್ವಭಾವದಲ್ಲಿ ದೇವರ ಸ್ವಭಾವವನ್ನು ತೋರ್ಪಡಿಸುವುದರಿಂದಲೋ ಎರಡೂ ಸರಿಯಾದ ವಿಷಯ. ಒಂದು ಕಡೆ ನಮ್ಮ ಸ್ವಭಾವದಲ್ಲಿ ದೇವರ ಸ್ವಭಾವವನ್ನು ತೋರ್ಪಡಿಸಬೇಕೆಂಬುದು ದೇವರ ಇಷ್ಟ, ಹಾಗಾಗಿ ಪ್ರೀತಿಯಿಂದ ನಡ್ಕೊಳ್ರಿ ಎನ್ನುವಂಥ ಮಾತು ಅನೇಕ ಸತಿ ಬರ್ತದೆ. ಇನ್ನೊಂದು ಕಡೆ ದೇವರು ಇಂಥವನಾಗಿದ್ದಾನೆ ಎಂಬುದಾಗಿ ನಾವು ವಾಕ್ಯ ಸಾರುವುದರಿಂದಲೂ ಅದನ್ನು ತಿಳಿಪಡಿಸಬೇಕು. ಬಹಳ ಪ್ರಾಮುಖ್ಯವಾಗಿ ನಡವಳಿಕೆಯಿಂದ ತೋರಿಸಬೇಕಾಗ್ತದೆ. ದೇವರ ಗುಣಾತಿಶಯ. ಮೋಶೆ ದೇವರ ಮಹಿಮೆಯನ್ನು ತೋರಿಸೆಂಬುದಾಗಿ ಬೇಡಿಕೆ ಇಟ್ಟಾಗ ದೇವರು ಆತನ ಎದುರು ತನ್ನ ಪ್ರಸನ್ನತೆ ಹಾದು ಹೋಗುವಂತೆ ಮಾಡ್ತಾನೆ, ತನ್ನ ಮಹಿಮೆ ಹೋಗುವಂತೆ ಮಾಡ್ತಾನೆ. ಆಗ ದೇವರು ಪ್ರಕಟಿಸಿಕೊಂಡ ಸಂಗತಿ ಬಹಳ ವಿಶೇಷವಾಗಿದೆ. 6ನೇ ವಚನಕ್ಕೆ ಬಂದರೆ ವಿಮೋಚನಕಾಂಡ 34:6, ಯೆಹೋವನು ಮೋಶೆ ಎದುರಾಗಿ ಹೋಗುತ್ತಾ ಪ್ರಕಟವಾಗಿ ಹೇಳಿದ್ದೇನೆಂದರೆ, ಯೆಹೋವ ಕನಿಕರವೂ ದಯೆಯೂ ಉಳ್ಳ ದೇವರು, ದೀರ್ಘಶಾಂತನು, ಪ್ರೀತಿಯು, ನಂಬಿಕೆ ಉಳ್ಳವನು, ಸಾವಿರಾರು ತಲೆಗಳವರೆಗೂ ದಯೆ ತೋರಿಸುವನು. ಹಾಗಾದರೆ ದೇವರು ಇಲ್ಲಿ ಮೋಶೆ ಎದುರು ಹಾದು ಹೋಗುವಾಗ ಪ್ರಕಟಿಸಿಕೊಂಡದ್ದು ಯೆಹೋವ ಎಂಬುದಾಗಿ ಹೇಳಿದ ಮೇಲೆ ಕನಿಕರ, ದಯೆ, ದೀರ್ಘಶಾಂತಿ, ಪ್ರೀತಿ, ನಂಬಿಕೆ, ದಯೆ. ಹಾಗಾದರೆ ಇವುಗಳನ್ನೇ ದೇವರು ಪ್ರಕಟಿಸಿದಾದರೆ ದೇವರು ತನ್ನ ಗುಣಾತಿಶಯಗಳನ್ನ ಅಲ್ಲಿ ಪ್ರಕಟಿಸಿದ್ದಾನೆ. ಹಾಗಾದರೆ ಈ ಗುಣಾತಿಶಯವನ್ನು ನಾವು ನಮ್ಮ ಜೀವಿತದಲ್ಲಿ ತೋರ್ಪಡಿಸುವುದಕ್ಕಾಗಿ ದೇವರು ನಮ್ಮನ್ನು ಆರಿಸಿಕೊಂಡಿದ್ದಾನೆ. ಇದಕ್ಕಾಗಿ ಆತನು ಈ ವಾಕ್ಯದಲ್ಲಿ 4 ಸ್ಥಾನಗಳನ್ನ ಕೊಟ್ಟಿದ್ದಾನೆ. ಅಲ್ಲಿ ಬರ್ತದೆ, ದೇವರಾದುಕೊಂಡ ಜನಾಂಗವು, ರಾಜವಂಶಸ್ಥರಾದ ಯಾಜಕರು, ಮೀಸಲಾದ ಜನವು, ದೇವರ ಸ್ವಕೀಯ ಪ್ರಜೆಯು ಆಗಿದ್ದೀರಿ. ಕೀರ್ತನೆ 135 ನಾವು ತೆಗೆದು ಆ ಕೊನೆಯ ಭಾಗಕ್ಕೆ ನಾವು ಬಂದರೆ ಅಲ್ಲಿ ಈ 4 ಸಂಗತಿಗಳಿಗೆ ಸ್ಪಷ್ಟ ವಿವರಣೆ ನಮಗೆ ಸಿಗ್ತದೆ. ಓದಿ ನೋಡೋಣ. ಕೀರ್ತನೆ 135 19-20 ವಚನ. ಅಲ್ಲಿ ಇಸ್ರೇಲ್ನ ಮನೆತನದವರೇ, ಆರೋನನ ಮನೆತನದವರೇ, ಲೇವಿಯ ಮನೆತನದವರೇ, ಯೆಹೋವನ ಭಕ್ತರೇ ಎಂಬುದಾಗೆಲ್ಲ ಬರೆಯಲಾಗಿದೆ. ಈಗ ನಾವು ಅದನ್ನು ಇಲ್ಲಿ ಗಮನಿಸಿದರೆ ಪೇತ್ರ ಮೊದಲು ಬರೆಯುವಂಥದ್ದು ದೇವರಾದುಕೊಂಡ ಜನಾಂಗ. ಹಾಗಾದರೆ ಕೀರ್ತನೆ 135:19 ಮೊದಲು ಬರೆದದ್ದು ಇಸ್ರೇಲ್ನ ಮನೆತನದವರು. ಪೇತ್ರದಲ್ಲಿ 2ನೇದಾಗಿ ಬರೆಯುವಂಥದ್ದು ರಾಜವಂಶಸ್ಥರಾದ ಯಾಜಕರು. ಇಲ್ಲಿ ಕೀರ್ತನೆಗಾರ ಆ 2ನೇ ಅಂಶದಲ್ಲಿ ಆರೋನನ ಮನೆತನ ಎಂಬುದಾಗಿ ಬರೀತಾನೆ. ಪೇತ್ರದಲ್ಲಿ 3ನೇದಾಗಿ ಹೇಳುವಂಥದ್ದು ಮೀಸಲಾದ ಜನ. ಇಲ್ಲಿ 20ನೇ ವಚನದಲ್ಲಿ ಕೀರ್ತನೆ 135 3ನೇದಾಗಿ ಹೇಳ್ತಾನೆ ಲೇವಿಯ ಮನೆತನ. ಮತ್ತು ಪೇತ್ರ 4ನೇದಾಗಿ ಹೇಳುವಂಥದ್ದು ದೇವರ ಸ್ವಕೀಯ ಪ್ರಜೆ. ಅದಕ್ಕೆ ಅಲ್ಲಿ ಕೀರ್ತನೆ 135:20 4ನೇದಾಗಿ ಯೆಹೋವನ ಭಕ್ತರು ಎಂಬುದಾಗಿ ಹೇಳ್ತಾನೆ. ಹಾಗಾದರೆ ಈ 4 ಸ್ಥಾನಗಳಲ್ಲಿ ಇಸ್ರೇಲ್ನ ಮನೆತನದವರಾಗಿ, ರಾಜವಂಶಸ್ಥ ಯಾಜಕರಾಗಿ ಅಂದರೆ ಆರೋನನ ಮನೆತನದವರಾಗಿ, ಮೀಸಲಾದ ಜನ ಲೇವಿಯ ಮನೆತನದವರಾಗಿ, ಮತ್ತು ದೇವರ ಸ್ವಕೀಯ ಪ್ರಜೆ ಅಂದರೆ ಯೆಹೋವನ ಭಕ್ತರಾಗಿ ಇವರೆಲ್ಲರೂ ಮಾಡಬೇಕಾದಂಥ ಕೆಲಸ ದೇವರ ಗುಣಾತಿಶಯವನ್ನು ನಾವು ನಮ್ಮಿಂದ ತೋರ್ಪಡಿಸಬೇಕು. ದೇವರ ಗುಣಾತಿಶಯವನ್ನು ನಾವು ತೋರ್ಪಡಿಸಬೇಕೆಂಬುದು ದೇವರ ಮೂಲ ಉದ್ದೇಶ. ನಾವು ದೇವರ ಮಕ್ಕಳಾಗಿ ಜೀವಿಸೋದಕ್ಕೆ ಒಂದು ಮುಖ್ಯವಾದ ಕಾರಣ ದೇವರ ಗುಣ ಸ್ವಭಾವಗಳನ್ನ ತೋರ್ಪಡಿಸಬೇಕು. ಯಾಕೆ ಅನೇಕ ಭಕ್ತರನ್ನು ಜನರು ವಿಶೇಷವಾಗಿ ಕಾಣ್ತಾರೆ? ಕಾರಣ ಅವರ ಜೀವಿತದಲ್ಲಿ ಅವರು ದೇವರ ಗುಣಾತಿಶಯಗಳನ್ನು ಪ್ರಕಟಪಡಿಸಿದವರು. 10ನೇ ವಚನಕ್ಕೆ ನಾವು 1 ಪೇತ್ರ 2:10ನೇ ವಚನಕ್ಕೆ ಬಂದರೆ ಅಲ್ಲಿ ಹೀಗೆ ಬರ್ತದೆ. ಇಲ್ಲಿ ಈ 4 ವಿಷಯಗಳಲ್ಲಿ ನಮ್ಮನ್ನು 9ನೇ ವಚನ ಗುರುತಿಸುವಾಗ 10ನೇ ವಚನ ಹೇಳ್ತದೆ, ಮೊದಲು ನೀವು ಪ್ರಜೆ ಆಗಿರಲಿಲ್ಲ, ಈಗ ದೇವರ ಪ್ರಜೆ ಆಗಿದ್ದೀರಿ. ಮೊದಲು ವಾತ್ಸಲ್ಯ ಹೊಂದಿರಲಿಲ್ಲ, ಈಗ ವಾತ್ಸಲ್ಯ ಹೊಂದಿದವರಾಗಿದ್ದೀರಿ. ವಿಶೇಷ, ನಾವು ಮೊದಲು ಕತ್ತಲಲ್ಲಿದ್ದಾಗ ದೇವರ ಪ್ರಜೆ ಆಗಿರಲಿಲ್ಲ. ನಾವು ಮೊದಲು ಕತ್ತಲಲ್ಲಿದ್ದಾಗ ದೇವರ ವಾತ್ಸಲ್ಯ ಅಂದರೆ ದೇವರ ಪ್ರೀತಿಯನ್ನು ಹೊಂದಿರಲಿಲ್ಲ. ಆದರೆ ಈಗ ದೇವರು ನಮ್ಮನ್ನು ಕತ್ತಲೊಳಗಿಂದ ಕರೆದು ತನ್ನ ಆಶ್ಚರ್ಯವರ್ಗದ ಬೆಳಕಿನಲ್ಲಿ ಸೇರಿಸಿ ಆತನ ಗುಣಾತಿಶಯಗಳನ್ನು ಪ್ರಚಾರ ಮಾಡುವುದಕ್ಕಾಗಿ ಈಗ ಆತನು ನಮ್ಮನ್ನು ಈ 4 ವಿಧದಲ್ಲಿ ದೇವರಾದುಕೊಂಡ ಜನಾಂಗ, ರಾಜವಂಶಸ್ಥರಾದ ಯಾಜಕರು, ಮೀಸಲಾದ ಜನವು, ದೇವರ ಸ್ವಕೀಯ ಪ್ರಜೆಗೆ ಕರೆದಾಗ ಈಗ ನಾವೆಂಥವರು? ಈಗ ನಾವು ದೇವರ ಪ್ರಜೆ ಮತ್ತು ವಾತ್ಸಲ್ಯ ಹೊಂದಿದವರು. ಈ ವಾಕ್ಯ ಇಲ್ಲಿಗೆ ಸಂಬಂಧಪಡ್ತದೆ. ಇದು ನೇರವಾಗಿ ಹೋಶೇಯನ ಪ್ರವಾದನ ಗ್ರಂಥಕ್ಕೆ ಸಂಬಂಧಪಡ್ತದೆ. ಹೋಶೇಯನ ಪ್ರವಾದನ ಗ್ರಂಥದಲ್ಲಿ ಆತನು ಪಡೆದ ಮೊದಲ ಮಕ್ಕಳಿಗೆ ಇಡಬೇಕಾಗಿದ್ದ ಹೆಸರು ಯಾವುದು? ಅಲ್ಲಿ ಬರ್ತದೆ ಲೋ ರುಹಾಮ. ಯೆಹೋಶುವ 1:6 ಲೋ ರುಹಾಮ ಅಂದರೆ ವಾತ್ಸಲ್ಯವಿಲ್ಲ, ಮತ್ತು ಲೋ ಅಮ್ಮಿ ಪ್ರಜೆಯಲ್ಲ. ಯೆಹೋಶುವನಿಗೆ ಆ ಒಬ್ಬ ಸ್ತ್ರೀಯಲ್ಲಿ ಯೆಹೋಶುವನಿಗೆ ಹುಟ್ಟಿದ 2 ಮಕ್ಕಳಿಗೆ ವಾತ್ಸಲ್ಯ ಹೊಂದದ ಮಗು ಲೋ ರುಹಾಮ, ಪ್ರಜೆಯಲ್ಲದ ಮಗು ಲೋ ಅಮ್ಮಿ. ಆದರೆ ನಂತರದಲ್ಲಿ ದೇವರು ಆ ಪರಿಸ್ಥಿತಿನ ಬದಲಾಯಿಸ್ತಾನೆ. 2ನೇದಾದ 1ನೇ ವಚನದಲ್ಲಿ ಹೇಳ್ತಾನೆ, ನಿಮ್ಮ ಸಹೋದರನು ಅಮ್ಮಿ, ನಿಮ್ಮ ಸಹೋದರಿಯನ್ನು ರುಹಾಮ ಅನ್ನಿರಿ. ಅಂದರೆ
ಈಗ ನೀವು ಪ್ರಜೆಗಳಾಗಿದ್ದೀರಿ ಮತ್ತು ವಾತ್ಸಲ್ಯ ಹೊಂದಿದ್ದೀರಿ. ಹಾಗಾದರೆ ಹಳೆ ಒಡಂಬಡಿಕೆಯ ಸಂಗತಿ ಇಸ್ರಾಯೇಲರಿಗೆ ಮಾತ್ರವಲ್ಲ, ಈಗ ಪ್ರಪಂಚದ ಎಲ್ಲ ಜನರನ್ನು ನೋಡಿ ಆತನು ಈಗ ಹೇಳ್ತಿದ್ದಾನೆ, ನೀವು ಮೊದಲು ಪ್ರಜೆ ಆಗಿರಲಿಲ್ಲ, ಈಗ ದೇವರ ಪ್ರಜೆ ಆಗಿದ್ದೀರಿ. ಮೊದಲು ವಾತ್ಸಲ್ಯ ಹೊಂದಿರಲಿಲ್ಲ, ಈಗ ವಾತ್ಸಲ್ಯ ಹೊಂದಿದ್ದೀರಿ. ಈಗ ನಾವು ಅಮ್ಮಿ ರುಹಾಮ ಎನ್ನುವಂಥ ಆ ಬದುಕಿ ಸರಿಯಾಗಿ ಆ 4 ಸ್ಥಾನಗಳಲ್ಲಿ ದೇವರಾದಕೊಂಡು ಜನಾಂಗವಾಗಿ, ರಾಜವಂಶಸ್ಥರಾದ ಯಾಜಕರಾಗಿ, ಮೀಸಲಾದ ಜನವಾಗಿ, ದೇವರ ಸೌಖ್ಯ ಪ್ರಜೆಯಾಗಿ 4 ಸ್ಥಾನದಲ್ಲಿ ನಿಂತು ನಮ್ಮ ಮೇಲಿರುತ್ತ ದೊಡ್ಡ ಜವಾಬ್ದಾರಿ, ಒಡಂಬಡಿಕೆ ಜನರಿಗಿರುವಂಥ ದೊಡ್ಡ ಜವಾಬ್ದಾರಿ, ನಾವು ದೇವರ ಗುಣಾತಿಶಯಗಳನ್ನ ಈ ಲೋಕಕ್ಕೆ ತೋರ್ಪಡಿಸಬೇಕು. ಪ್ರೇರೆ, ಇಂಥ ಒಂದು ದೊಡ್ಡ ಜವಾಬ್ದಾರಿ ದೇವರು ನಮಗಿಟ್ಟಿದ್ದಾನೆ. ಇದಕ್ಕಾಗಿ ನಾವು ದೇವರ ವಾಕ್ಯವನ್ನು ಹೆಚ್ಚಾಗಿ ಓದಿ ದೇವರ ಆತ್ಮನಿಂದ ನಡೆಸಲ್ಪಡುವರಾಗಿ ಆತನ ಮೇಲೆ ಆತುಕೊಂಡು ಕ್ರಿಸ್ತನ ಗುಣಾತಿಶಯಗಳು, ದೇವರ ಗುಣಾತಿಶಯಗಳನ್ನ ಈ ಲೋಕಕ್ಕೆ ನಾವು ತೋರ್ಪಡಿಸುವರು, ಸಾರುವವರಾಗಲಿಕ್ಕೆ ದೇವರಾತ್ಮ ನಮ್ಮನ್ನು ಬಲಪಡಿಸಲಿ. ಮಹಾಕೃಪೆಯ ತಂದೆಯೇ, ದೇವರ ಇಸ್ರಾಯೇಲರು ಒಡಂಬಡಿಕೆ ಜನರ ಕುರಿತಾಗಿ ಸ್ವಲ್ಪವಾಗಿ ಧ್ಯಾನಿಸಲು ಕೊಟ್ಟ ಮಹಾಕೃಪೆಗಾಗಿ ಸ್ತೋತ್ರ. ಇದಕ್ಕಾಗಿ ನೀನು ನಮ್ಮನ್ನು ಕತ್ತಲೊಳಗಿಂದ ಕರೆದು ನೀನು ಆಶ್ಚರ್ಯಕರವಾದ ಬೆಳಕಿನಲ್ಲಿ ಸೇರಿಸಿದ ಕಾರಣ ನಾವು ನಿನ್ನ ಗುಣಾತಿಶಯಗಳನ್ನು ಪ್ರಚಾರ ಮಾಡುವುದಕ್ಕಾಗಿ, ಇದಕ್ಕಾಗಿ ನಮ್ಮನ್ನು ದೇವರಾದಕೊಂಡ ಜನಾಂಗವನ್ನಾಗಿಯೂ, ರಾಜವಂಶಸ್ಥರಾದ ಯಾಜಕರಾಗಿ, ಮೀಸಲಾದ ಪ್ರಜೆಯಾಗಿ, ಜನವನ್ನಾಗಿಯೂ ಮತ್ತು ದೇವರ ಸೌಖ್ಯ ಪ್ರಜೆಯನ್ನಾಗಿ ಕರೆದಿದೆ. ಅದಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ. ದೇವರೇ, ನಾವು ಮೊದಲು ಪ್ರಜೆ ಆಗಿರಲಿ, ಈಗ ಪ್ರಜೆಯಾಗಿ ಕರೆದಿದ್ದಿ. ವಾತ್ಸಲ್ಯ ಹೊಂದದಿರುವ ನಮ್ಮನೆಗೆ ವಾತ್ಸಲ್ಯ ಹೊಂದಿದವರನ್ನಾಗಿ ಮಾಡಿದ್ದಿ. ಹಳೆ ಒಡಂಬಡಿಕೆಯಲ್ಲಿ ಇಸ್ರಾಯೇಲರಿಗಿದ್ದ ಆ ಸ್ಥಿತಿಗತಿಗಳನ್ನು ಬದಲಾಯಿಸಿ ಹೇಗೆ ಅವರನ್ನು ಸೇರಿಸಿಕೊಂಡೆ, ಹಾಗೆ ಈಗ ಅನ್ಯ ಜನಾಂಗಗಳಿಂದ ನಮ್ಮನ್ನು ಕರೆದು ಸ್ವಾಮಿ, ನಮ್ಮನ್ನು ಅದೇ ಸ್ಥಿತಿಗೆ, ಸ್ಥಾನಕ್ಕೆ, ಅದೇ ಇಸ್ರಾಯೇಲ್ ಮೇಲಿದ್ದ ಅದೇ ಪ್ರೀತಿಗೆ ನಮ್ಮನ್ನು ಸೇರಿಸಿಕೊಂಡಿರುವುದಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇವೆ. ಕರ್ತನೇ, ಹೌದಪ್ಪ, ನಾವು ಇಲ್ಲಿವರೆಗೂ ನಿನ್ನ ಗುಣಾತಿಶಯಗಳನ್ನ ಈ ಲೋಕಕ್ಕೆ ತೋರ್ಪಡಿಸಲಿಲ್ಲ, ಇನ್ನು ಮುಂದೆ ತೋರ್ಪಡಿಸಲಿಕ್ಕೆ ನಮಗೆ ಕಲಿಸಿಕೊಡು. ನಿನ್ನ ಆತ್ಮನ ಸಹಾಯ ಕೊಡು. ವಾಕ್ಯದಿಂದ ನಾವು ಅದನ್ನು ಪಡ್ಕೊಂಡು ಅದನ್ನು ಲೋಕಕ್ಕೆ, ಜನರ ಮುಂದೆ ತರುವುದಕ್ಕೆ ದಯೆಯನ್ನು ಅನುಗ್ರಹಿಸು. ಈ ವಾಕ್ಯ ಕೇಳಿದ ಪ್ರತಿಯೊಬ್ಬರನ್ನು ಆಶೀರ್ವದಿಸು. ನಿನ್ನ ಕೃಪೆ ನಮ್ಮೊಂದಿಗಿರಲಿ. ಯೇಸು ಕ್ರಿಸ್ತನ ಹೆಸರಲ್ಲಿ ಬೇಡಿದ್ದೇವೆ ನಮ್ಮ ತಂದೆಯೇ, ಆಮೆನ್. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ.